ನಮಸ್ಕಾರ ಸ್ನೇಹಿತರೆ. ಕಾಡು ಹುಣಸೆ ಇದು ನಮಗೆ ಹಾದಿ ಬೀದಿಲಿ ಅಲ್ಲಲ್ಲಿ ಕಾಣಿಸುತ್ತೆ. ಹಳ್ಳಿಗಳ ಕಡೆ ಹೋದ್ರೆ ದಾರಿ ಬದಿಗಳಲ್ಲಿ ಈ ಮರಗಳನ್ನ ಹೆಚ್ಚಾಗಿ ನೋಡಬಹುದು. ಇದಕ್ಕಿರುವಂತ ಶಕ್ತಿ ಗೊತ್ತಾದ್ರೆ ಮಾತ್ರ ನೀವು ಒಂದು ಕ್ಷಣ ಶಾಕ್ ಆಗ್ತೀರಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ, ನೂರಾರು ಪ್ರಯೋಜನಗಳು ಇದರಿಂದ ನಮಗೆ ಸಿಗುತ್ತೆ. ಆ ಪ್ರಯೋಜನಗಳು ಏನು ಎಂಬುದು ಈಗ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಕಾಡು ಹುಣಸೆ ನಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ವೈರಸ್ ನಮ್ಮ ದೇಹದೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ. ಅದು ಮಾತ್ರವಲ್ಲದೆ ನರಗಳ ಬಲಹೀನತೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಇನ್ನೂ ಎಷ್ಟೋ ಲಾಭವನ್ನು ನಮ್ಮ ದೇಹಕ್ಕೆ ಉಂಟು ಮಾಡುತ್ತದೆ. ಸೈಂಟಿಸ್ಟ್ಗಳು ಈ ಗಿಡವನ್ನು ಟೆಸ್ಟ್ ಮಾಡಿ ಇದೊಂದು ಮಿರಾಕಲ್ ಟ್ರೀ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾಡು ಹುಣಸೆಗೆ ಎಷ್ಟೊಂದು ಶಕ್ತಿ ಇದೆ ಅಂತ ನೀವೇ ಊಹಿಸಿ ನೋಡಿ. ಇದರ ಬಗ್ಗೆ ಪೂರ್ಣ ಮಾಹಿತಿ ನಿಮಗೆ ಗೊತ್ತಾದರೆ ಈ ಕಾಯಿ ಸಿಕ್ಕರೆ ಮಾತ್ರ ನೀವು ಬಿಡುವುದಿಲ್ಲ. ಫಿಲಿಪೈನ್ಸ್ ದೇಶದಲ್ಲಾದ್ರೆ ಈ ಕಾಯಿಗಳಿಗೆ ಬೆಲೆ ಜಾಸ್ತಿ. ಆ ದೇಶದಲ್ಲಿ ಕಾಡು ಹುಣಸೆ ತೋಟಗಳು ಕೂಡ ಎಷ್ಟೋ ಇದೆ. ಬೇಸಿಗೆಯಲ್ಲಿ ಸಿಗುವಂತ ಈ ಕಾಯಿ ಅಂದರೆ ಮಕ್ಕಳಿಗೆ ತುಂಬಾ ಪ್ರೀತಿ. 90s ಮಕ್ಕಳಿಗಾದ್ರೆ ಈ ಕಾಯಿ ಗೊತ್ತಿಲ್ಲದೆ ಇರೋ ಚಾನ್ಸೇ ಇಲ್ಲ. ಸೈಂಟಿಸ್ಟ್ಗಳು ಹೇಳ್ತಿರೋ ಪ್ರಕಾರ ಇದು ಅವರ ಬೆಳವಣಿಗೆಗೆ ಎಷ್ಟೋ ಸಹಾಯ ಮಾಡಿದೆ ಅಂತ ಹೇಳ್ತಿದ್ದಾರೆ. ಸ್ಕೂಲ್ಗಳು ಕಾಲೇಜ್ಗಳ ಹತ್ರ ಈ ಕಾಯನ್ನ ಮಾರಾಟ ಮಾಡ್ತಾ ಇದ್ರು. ಬೇಸಿಗೆಯಲ್ಲಿ ಈ ಕಾಯಿ ಎಲ್ಲಿ ಕಾಣಿಸಿದ್ರು ತಂದೆ ತಾಯಿ ಖಂಡಿತ ಮಕ್ಕಳಿಗೆ ತಿನ್ನಿಸೋದು ತುಂಬಾ ಮುಖ್ಯ. ಕಾಡು ಹುಣಸೆ ಫ್ಯಾಬೇಸಿ ಕುಟುಂಬಕ್ಕೆ ಸೇರಿದ್ದು. ಇದನ್ನ ಇಂಗ್ಲಿಷ್ ನಲ್ಲಿ ಮನಿಲಾ ಟ್ಯಾಮ್ರಿಂಡ್ ಅಂತ ಕರೀತಾರೆ. ಇದರಲ್ಲಿರುವಂತ ಅನೇಕ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ಎಷ್ಟೋ ಮೇಲು ಮಾಡುತ್ತದೆ. ಇದು ಹಾದಿ ಬೀದಿಯಲ್ಲಿ ಬೆಳೆಯುವುದರಿಂದ ಇದಕ್ಕೆ ಯಾವ ಔಷಧಿ ಕೂಡ ಬಳಸಿರುವುದಿಲ್ಲ. ಹಾಗಾಗಿ ಇದು ಪ್ರಕೃತಿಯಲ್ಲಿ ಸಿಗುವಂತ ಪೋಷಕಾಂಶಗಳನ್ನು ಉಪಯೋಗಿಸಿಕೊಂಡು ಬೆಳೆದು ಹಣ್ಣುಗಳನ್ನು ಸೃಷ್ಟಿಸಿ ಅದನ್ನು ನಮಗೆ ಕೊಡುವ ಮೂಲಕ ಈ ಪ್ರಕೃತಿಯಲ್ಲಿ ಇರುವಂತಹ ಉತ್ತಮ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುವಂತೆ ಮಾಡುತ್ತದೆ. ಕಾಡು ಹುಣಸೆಯಲ್ಲಿ ನೀರಿನಂಶ ಹೆಚ್ಚಾಗಿರುತ್ತದೆ. ಇದರಲ್ಲಿ ಕೊಬ್ಬಿನಂಶ ಇರುವುದಿಲ್ಲ. ಫೈಬರ್ ಅಂಶ ಜಾಸ್ತಿ ಇರುತ್ತದೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಐರನ್, ಸೋಡಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ಥಯಾಮಿನ್, ರಿಬೋಕ್ಲೋಬಿನ್, ನಿಯಾಸಿನ್ ಹಾಗೂ ವಿಟಮಿನ್ ಸಿ ಇದರಲ್ಲಿ ಬೇಕಾದಷ್ಟಿರುತ್ತದೆ. ಇದೆಲ್ಲವೂ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ. ಇದೆಲ್ಲವೂ ಧಾರಾಳವಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಅಂದ್ರೆ ಈ ಕಾಯಿ ಎಲ್ಲಿ ಕಾಣಿಸಿದ್ರೂ ಕೂಡ ಬಿಡದಂತೆ ಎಲ್ಲರೂ ತಿನ್ನಿ. ಇದರಲ್ಲಿರುವಂತ ವಿಟಮಿನ್ ಸಿ ಉತ್ತಮ ಆಂಟಿ ಆಕ್ಸಿಡೆಂಟ್ ಹೊಂದಿರುತ್ತೆ. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅಧಿಕವಾಗಿ ಬೆಳೆಸುತ್ತದೆ. ಇತ್ತೀಚೆಗೆ ಹೊಸ ಹೊಸ ವೈರಸ್ಗಳು ಹುಟ್ಟಿ ಬರುತ್ತಾ ಎಷ್ಟೋ ಜನರ ಆರೋಗ್ಯ ಹಾಳು ಮಾಡುತ್ತಿದೆ. ಜೊತೆಗೆ ಕೆಲವೊಮ್ಮೆ ಪ್ರಾಣ ಕೂಡ ತೆಗೆಯುತ್ತಿದೆ. ವೈರಸ್ಗಳು ರೋಗ ನಿರೋಧಕ ಶಕ್ತಿ ಯಾರಿಗೆ ಹೆಚ್ಚಾಗಿರುತ್ತದೋ ಅವರನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಆದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರ ಪರಿಸ್ಥಿತಿ ಏನು? ಹಾಗಾಗಿ ಬೇಸಿಗೆಯಲ್ಲಿ ಹಾದಿ ಬೀದಿಯಲ್ಲಿ ಸಿಗುವಂತ ಈ ಕಾಡು ಹುಣಸೆಯನ್ನು ತಿಂದು ನಿಮ್ಮ ಇಮ್ಯುನಿಟಿ ಪವರ್ ಅನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದನ್ನು ಬೇಸಿಗೆಯಲ್ಲಿ ತಿನ್ನುವುದರಿಂದ ವೈರಲ್ ಬ್ಯಾಕ್ಟೀರಿಯಾಗಳಿಂದ ಬರುವಂತ ರೋಗಗಳು ನಮಗೆ ಅಂಟದಂತೆ ನಮ್ಮ ದೇಹವನ್ನು ಇದು ಕಾಪಾಡುತ್ತದೆ. ಇದರಲ್ಲಿರುವಂತ ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಉಲ್ಲಾಸ ಕೊಡುತ್ತದೆ. ಮಾನಸಿಕ ಪ್ರಶಾಂತತೆಯನ್ನು ಉಂಟು ಮಾಡುತ್ತದೆ. ಕಾಡು ಹುಣಸೆಯಲ್ಲಿರುವ ಪೋಷಕಾಂಶಗಳು ನಮ್ಮ ಮೆದುಳಿಗೆ ಬೇಕಾದ ಆಕ್ಸಿಜನ್ ಅನ್ನು ಸಕ್ರಮವಾಗಿ ತಲುಪಿಸುತ್ತದೆ. ಮೆದುಳಿನ ಕಣಗಳಿಗೆ ಶಕ್ತಿ ಕೊಟ್ಟು ಮೆದುಳಿನ ಆರೋಗ್ಯವನ್ನು ಹೆಚ್ಚು ಮಾಡುತ್ತದೆ. ವಿದ್ಯಾರ್ಥಿಗಳು ಇದನ್ನು ತಿಂದರೆ ಇದರಲ್ಲಿರುವ ಸಹಜ ಪೋಷಕಾಂಶಗಳು ಸಿಕ್ಕಿ ಅವರ ಬ್ರೈನ್ ಶಾರ್ಪ್ ಆಗಿ ಬದಲಾಗುತ್ತದೆ. ಅದರ ಪ್ರಕಾರ ಅವರು ಓದಿನಲ್ಲಿ ಮುಂದೆ ಇರುತ್ತಾರೆ. ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಯಾವ ವಯಸ್ಸಿನವರಾದರೂ ಈ ಕಾಡು ಹುಣಸೆ ತಿನ್ನುವುದರಿಂದ ಮೆದುಳಿನ ಆರೋಗ್ಯ ಸಕ್ರಮಗೊಂಡು ಮರುವು ಕಾಯಿಲೆ ಬರದಂತೆ ತಪ್ಪಿಸಿಕೊಳ್ಳಬಹುದು. ಇತ್ತೀಚೆಗೆ ಶುಗರ್ ಕಾಯಿಲೆ ಪ್ರಪಂಚದಾದ್ಯಂತ ವಿಸ್ತರಿಸಿದೆ.
ಕಾಡು ಹುಣಸೆಗೆ ಶುಗರ್ ಕಾಯಿಲೆ ಕಡಿಮೆ ಮಾಡುವ ಶಕ್ತಿ ಇದೆ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ. ನಿಜ, ಶುಗರ್ ಕಾಯಿಲೆ ಇರುವವರಿಗೆ ಇದು ಉತ್ತಮ ಆಹಾರ. ಇದನ್ನು ತಿನ್ನುವುದರಿಂದ ರಕ್ತದಲ್ಲಿರುವ ಶುಗರ್ ಅಂಶವನ್ನು ನಿಯಂತ್ರಣದಲ್ಲಿ ಇರಿಸುವ ಮೂಲಕ ಅವರಿಗೆ ಎಷ್ಟೋ ಮೇಲು ಮಾಡುತ್ತದೆ. ಕಾಡು ಹುಣಸೆಯಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹದಲ್ಲಿರುವ ಕ್ಯಾನ್ಸರ್ ಕಣಗಳು ಬೆಳೆಯದಂತೆ ನಾಶಪಡಿಸುತ್ತದೆ. ಪ್ರಾಸ್ಟೇಟ್ ಹಾಗೂ ಕಾಲನ್ ಕ್ಯಾನ್ಸರ್ ಬರದಂತೆ ಇದು ನಮ್ಮನ್ನು ಕಾಪಾಡುತ್ತದೆ. ಇದನ್ನು ತಿನ್ನುವುದರಿಂದ ಕಫ ಕಡಿಮೆಯಾಗುತ್ತದೆ. ಕಾಡು ಹುಣಸೆಗೆ ಒಂದು ಅದ್ಭುತವಾದ ಲಕ್ಷಣವಿದೆ. ಇದರಲ್ಲಿರುವ ಥಯಾಮಿನ್ ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಪ್ರಶಾಂತತೆಯನ್ನು ಉಂಟುಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿ ಕೆಲಸದಲ್ಲೂ ಒತ್ತಡ ಇದ್ದೇ ಇರುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಈ ಕಾಡು ಹುಣಸೆ ತಿನ್ನುವುದರಿಂದ ಕ್ಷಣಿಕ ಆವೇಶ ಹಾಗೂ ಕೋಪದಲ್ಲಿ ಅಥವಾ ಆವೇಶದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಲು ಇದು ನಮಗೆ ಸಹಾಯ ಮಾಡುತ್ತದೆ. ಕಾಡು ಹುಣಸೆಗೆ ಶೀತ ಕಡಿಮೆ ಮಾಡುವ ಶಕ್ತಿ ಇದೆ. ಯಾವಾಗಲೂ ಶೀತದಿಂದ ತೊಂದರೆ ಪಡುವವರು ಕಾಡು ಹುಣಸೆ ತಿನ್ನುವುದು ತುಂಬಾ ಒಳ್ಳೆಯದು. ಇದರಲ್ಲಿರುವ ಪೋಷಕಾಂಶಗಳು ನಮ್ಮ ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಿ ನಮ್ಮ ತೂಕ ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ದೇಹದೊಳಗಿರುವಂತಹ ಫ್ರೀ ರಾಡಿಕಲ್ಸ್ ಗಳನ್ನು ಹೊರಗೆ ಕಳಿಸಿ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳು ಬರದಂತೆ ಮಾಡುತ್ತದೆ. ಗಂಟಲು ನೋವಿನಿಂದ ಬಳಲುವವರು ಕಾಡು ಹುಣಸೆ ತಿನ್ನುವುದರಿಂದ ಗಂಟಲು ನೋವು ಹೊರಟು ಹೋಗುತ್ತದೆ. ಕಾಡು ಹುಣಸೆ ನಮ್ಮ ದೇಹದಲ್ಲಿರುವ ಎಲ್ಲಾ ರೀತಿಯ ನೋವುಗಳನ್ನು ಕಡಿಮೆ ಮಾಡುತ್ತದೆ. ಇದು ಆಂಟಿ ಇನ್ಫ್ಲಮೇಟರಿಯನ್ನು ಪ್ರದರ್ಶಿಸುತ್ತದೆ. ಆದ್ದರಿಂದಲೇ ಇದನ್ನು ತಿನ್ನುವ ಮೂಲಕ ನಮ್ಮ ದೇಹದಲ್ಲಿರುವ ನೋವುಗಳು ಕಡಿಮೆಯಾಗುತ್ತದೆ. ಕಾಮಾಲೆ ಕಾಯಿಲೆ ಇರುವವರು ಇದನ್ನು ತಿಂದರೆ ತುಂಬಾ ಒಳ್ಳೆಯದು. ಏಕೆಂದರೆ ಆ ಕಾಯಿಲೆಯನ್ನು ಕಡಿಮೆ ಮಾಡುವ ಶಕ್ತಿ ಕಾಡು ಹುಣಸೆಗಿದೆ. ಕಾಡು ಹುಣಸೆ ತಿನ್ನುವುದರಿಂದ ಬಾಯಿ ಶುಚಿಯಾಗುತ್ತದೆ. ಬಾಯಿ ಆರೋಗ್ಯಕ್ಕೆ ಇದು ಎಷ್ಟೋ ಸಹಾಯ ಮಾಡುತ್ತದೆ. ಇದನ್ನು ತಿನ್ನುವುದರಿಂದ ಜ್ವರ ಕಡಿಮೆಯಾಗುತ್ತದೆ. ದೇಹ ತಂಪಾಗುತ್ತದೆ. ಕೆಲವರಿಗೆ ಕೆಮ್ಮುವಾಗ ರಕ್ತ ಬರುತ್ತದೆ. ಅಂತವರು ಈ ಕಾಯಿ ತಿಂದರೆ ತುಂಬಾ ಒಳ್ಳೆಯದು. ಈ ಕಾಡು ಹುಣಸೆ ತಿನ್ನುವುದರಿಂದ ಹೊಟ್ಟೆಯೊಳಗಿರುವಂತಹ ಹುಣ್ಣುಗಳು ವಾಸಿಯಾಗುತ್ತದೆ. ಹೊಟ್ಟೆ ಆರೋಗ್ಯವಾಗಿರುತ್ತದೆ. ಇದನ್ನು ತಿನ್ನುವುದರಿಂದ ಲಕ್ವಾ ಬರದಂತೆ ತಡೆಗಟ್ಟುತ್ತದೆ. ಕಾಡು ಹುಣಸೆ ಲೈಂಗಿಕ ಸಮಸ್ಯೆಗಳನ್ನು ವಾಸಿ ಮಾಡುವುದರ ಜೊತೆಗೆ ಶೃಂಗಾರ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡುತ್ತದೆ. ವೀರ್ಯ ಕಣಗಳನ್ನು ಅಭಿವೃದ್ಧಿಗೊಳಿಸುತ್ತದೆ. ಇಷ್ಟೊಂದು ಅದ್ಭುತ ಶಕ್ತಿಗಳಿರುವಂತಹ ಕಾಡು ಹುಣಸೆಯನ್ನು ಪ್ರತಿಯೊಬ್ಬರೂ ತಿಂದು ಇದರ ಪ್ರಯೋಜನ ತಪ್ಪದೆ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.